ಇಲ್ಲಿ ತುಂಬಿರ್ತಾರೆ ಬಡವರು, ಗಿಜಿ ಗಿಜಿ ತಿಂತಾರೆ. ಜನರಲ್ ವಾರ್ಡ್ಗಳು ಹೋಗಿ ನೋಡಿ ಕಡೆನ ಅವ್ರಿಗೆಲ್ಲ ನೀವು ಕಳಿಸ್ಬಿಡಿ. ಅಲ್ಲೇನೆ ಲೈನ್ ಕೂರಿಸ್ಕೊಂಡು ನೀವು ಗ್ರ್ಯಾಂಡ್ ಮಾಸ್ಟರ್ ಅಲ್ವಾ, ಬೇಕಾದ್ರೆ ಗೀತಾ ಚಂದ್ರಶೇಖರ್ ಇಲ್ಲ ಅನ್ನಲ್ಲ, ಬರ್ತಾಳೆ. ನಾನು ರೀತಿ ದೀಕ್ಷೆ ಕೊಡ್ತೀನಿ. ಐ ಆಮ್ ರೆಡಿ. ಹೇಳ್ಬೇಕು ನಿನ್ ಜೊತೆ ಓಂಕಾರ ಹೇಳ್ಬೇಕು. ಎಲ್ಲರೂ ಹೇಳಿ ಓಂ. ಎಷ್ಟು ಚೆನ್ನಾಗಿ ಹೇಳ್ತೀರಿ ನೋಡ್ತೀನಿ. ಇದುವರೆಗೂ ಇಳಿಮುಖವಾಗಿ ಬಂದಂತಹ ಬ್ರಹ್ಮಾಂಡದ ಶಕ್ತಿ ಊರ್ಧ್ವಮುಖ ಚಲನೆಯನ್ನ ಮಾಡುತ್ತೆ. ಅಭಿಮುಖ ಚಲನೆಯನ್ನ ಮಾಡ್ತಾ ನಿಮ್ಮ ಪಾದಗಳಲ್ಲಿ, ಕಾಲುಗಳಲ್ಲಿ, ತೊಡೆಗಳಲ್ಲಿ, ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸನ್ನು ಹೊರಹಾಕುವ ಮೂಲಕ ನಿಮ್ಮ ಸಹಸ್ರಾರು ಚಕ್ರದಿಂದ ಅದ್ಭುತವಾದ ಬೆಳಕಿನ ಸಂಚಾರ ಆಯ್ತಾ. ದಿನದಿಂದ ದಿನಕ್ಕೆ ನೀವು ತುಂಬಾ ಆರೋಗ್ಯವಂತರಾಗುವಂಥದ್ದಾಗತ್ತೆ. ಎರಡೂ ಪಾದಗಳಿಗೆ ಸ್ಪರ್ಶ ಮಾಡಿದ ನಂತರ ನಿಮ್ಮ ಕಿವಿಗಳ ಮೇಲೆ ಕೈ ಇಡಿ. ಅಶ್ವಿನಿ ದೇವತೆಗಳೇ ನಮ್ಮ ಕಿವಿಗಳ ದೇವತೆಗಳಾಗಿರ್ತಾರೆ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅದ್ಭುತವಾದಂತಹ ಶಕ್ತಿ ಸಂಚಾರ ಆಗುವ ಮೂಲಕ ಇಂದಿನಿಂದ ನಿಮ್ಮ ಶರೀರದಲ್ಲಿ ಅದ್ಭುತವಾದಂತಹ ಆರೋಗ್ಯ ಜಾಗೃತ ಆಗುತ್ತೆ. ದಿನದಲ್ಲಿ 2ರಿಂದ 3 ಬಾರಿ ನಿಮಗೆ ಫ್ರೀ ಇದ್ದಾಗ ಅಟ್ಲೀಸ್ಟ್ ಒಮ್ಮೆನಾದರೂ ಈ ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಒಬ್ಬರೇ ಇದ್ದಾಗ, ಸುಮ್ಮನೆ ಫ್ರೀ ಕೂತಿದ್ದಾಗ ಓಂಕಾರಗಳನ್ನು ಹೇಳೋದ್ರಿಂದ ನಿಮ್ಮ ಕಾಯಿಲೆಗಳು ವಾಸಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ನೀವು ಬನ್ನಿ ಹತ್ರ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ. ಎಲ್ಲರಿಗೂ ಈಗ ಏನು ಯಾವ ತಿಂಗಳು ಗೊತ್ತಾ? ಹಿರಿಯರ ನೆನೆಯುವ ದಿನ. ಹಿರಿಯರ ನೆನೆಯ ದಿನ ಇದು. ಪಿತೃಪಕ್ಷ ಶುರುವಾಗಿದೆ. ನಾವು ಗುರು ಹಿರಿಯರನ್ನು ನೆನ್ಕೋಬೇಕು. ನಮ್ಮ ತಾಯಿ ತಂದೆಗಳು, ಅವ್ರ ತಾಯಿ ತಂದೆಗಳಲ್ಲಿ ಯಾರು ಬೆಳೆಯಲ್ಲ. ಈ ದಿವಸ ಎಲ್ಲರಿಗೂ ಪಿತೃಪಕ್ಷದ ಶುಭಾಶಯ ಕೊಡ್ತಾ, ಈ ದಿವಸ ನಮ್ಮ ಮಾತೃಭೂಮಿ ವಿಚಾರ ವೃದ್ಧಾಶ್ರಮಕ್ಕೆ ಪುಣ್ಯಾತ್ಮರು, ಸಹೃದಯರು, ಡಾಕ್ಟರ್ ಪದವಿ ಪುರಸ್ಕೃತರು, ಸಮಾಜ ಸೇವಕರು ಆದಂಥ ಗೀತಾ ಮೇಡಮ್ ಅವರು, ಅನ್ನಪೂರ್ಣೇಶ್ವರಿ ರೇಖಿ ಚಾನಲ್, ಅವ್ರದ್ದು ಅನ್ನಪೂರ್ಣೇಶ್ವರಿ ರೇಖಿ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಚಾನಲ್ ಮುಖಾಂತರ ಆರೋಗ್ಯದ ಸಮಸ್ಯೆ ಇರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರೇ ಚಿಕಿತ್ಸೆ ನೀಡುವ ಮುಖಾಂತರ ಒಂದು ಮಾನವೀಯತೆ ಮೆರೆಯುತ್ತಿದ್ದಾರೆ. ಇವತ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ಅವರಲ್ಲಿರುವ ವಿದ್ಯೆಯನ್ನು ಬೇರೆಯವರಿಗೆ ದಾರಿ ಎರೀತಿದ್ದಾರೆ. ಅವರಿಗೆ ನಾವು ಚಿರಋಣಿ ಆಗ್ತದೆ. ಬರಲಿ ರೌಂಡ್ ಚಪ್ಪಾಳೆ ಜೋರಾಗಿ. ಹಾಗೂ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಸ್ನೇಹಿತರಿಗೆ, ಚಾನಲ್ಗೆ ಒಳ್ಳೇದಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಂತ ಒಳ್ಳೇದು ಮಾಡಪ್ಪ. ಭಗವಂತ ನಾವು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಒಳ್ಳೆಯ ಮುಕ್ತಿ ಕೊಡಪ್ಪ. ಭಗವಂತ ಅನ್ನ ಕೊಡಪ್ಪ, ಅನ್ನ ಕೊಡುವ ರೈತರನ್ನು ಕಾಪಾಡಪ್ಪ. ಭಗವಂತ ದೇಶ ಕಾಯುವ ವೀರ ಸೈನಿಕರನ್ನು ರಕ್ಷಿಸಪ್ಪ. ಶ್ರವಣಕುಮಾರ ಮಹಾರಾಜಕ್ಕೆ, ಗೀತಾ ಮೇಡಮ್ ಅವರಿಗೆ, ಚಪ್ಪಾಳೆ ಜೋರ, ಮೇಲೆ ಕೈ ಎತ್ತಿ ಚಪ್ಪಾಳೆ. ಕೊಡುವ ಮನಸ್ಸಿದ್ರೆ, ನಿಮ್ಮಲ್ಲಿ ಇದ್ದು ಕೊಡುವ ಮನಸ್ಸಿದ್ರೆ ಮಾತ್ರ ನಮ್ಮಂತ ನನಗೆ ಅಂತಲ್ಲ, ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ಲರಿಗೂ ಸಹಾಯ ಮಾಡಿ. ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಸೇವೆಗಾಗಿ, ಸಮಾಜಕ್ಕಾಗಿ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಆಶ್ರಮ ಬಾಡಿಗೆ ಜಾಗ. ಸುಮಾರು 70,000 ದುಡ್ಡು ಬೇಕು ತಿಂಗಳಿಗೆ ನಮಗೆ ಬಾಡಿಗೆ. 2 ಆಶ್ರಮಕ್ಕೆ ಬಾಡಿಗೆ ಕಟ್ಟಬೇಕು. ಆಂಬುಲೆನ್ಸ್ ಇದ್ದಾವೆ, ಉಚಿತ 2 ಆಂಬುಲೆನ್ಸ್ ಇದೆ, ಗೋಶಾಲೆ ಇದೆ, ಮಕ್ಕಳಾಶ್ರಮ ಇದೆ. ನಮ್ಮಲ್ಲಿ ಎಲ್ಲ ಥರದವರು, ಇವ್ರ ಹತ್ರ ಆಧಾರ್ ಕಾರ್ಡ್ ಇರೋಲ್ಲ, ಪಾನ್ ಕಾರ್ಡ್ ಇರೋಲ್ಲ, ರೇಷನ್ ಕಾರ್ಡ್ ಇರೋಲ್ಲ, ಎಲ್ಲ ಥರ ಕಾಯಿಲೆಯಿಂದ ಬಂದು ಬಳಲ್ತಾ ಇರ್ತಾರೆ. ಯಾರೇ ಇದ್ರೂ ರೋಡಲ್ಲಿರಲಿ, ಎಲ್ಲಿದ್ರಿ ಫೋನ್ ಮಾಡಿದ್ರು ನಾವೇ ಬಂದು ಕರ್ಕೊಬರ್ತಾಯಿದ್ವಿ. ನಮಗೆ ದಯವಿಟ್ಟು ಈ ಚಾನಲ್ ಮುಖಾಂತರ ಅಕ್ಕ ಅವ್ರ ಜೊತೆ ಕೇಳ್ತಾ ಇದ್ವಿ, ದಯವಿಟ್ಟು ನಮಗೆ ಒಂದು ಜಾಗ ಕೊಡಿಸಿ, ಪುಣ್ಯ ಕಟ್ಕೊಳ್ಳಿ. ಒಂದು ಜಾಗ ಕೊಟ್ಟರೆ ಇಂಥ 100 ಜನ ನಾನು ಸಾಕ್ಬೋದು. ಬಾಡಿಗೆ ಜಾಗದಲ್ಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗುತ್ತೆ.
ಪುಣ್ಯಾತ್ಮರು ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ನಮಗೆ ಎಲ್ಲ ರೀತಿಯ ಸಲಹೆ ಸಹಕಾರ ಹಸಿದವ್ರಿಗೆ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಆಶ್ರಮಕ್ಕೆ ನಾವು ಏನು ಬೇಡಲ್ಲ, ಮಿಕ್ಕಿದ ಅನ್ನಂ ಪರಬ್ರಹ್ಮ ವಸ್ತು, ಅನ್ನ ಮಿಕ್ಕಿದೆಲ್ಲ ಅನ್ನ ತಂದುಕೊಡ್ತಿದ್ದಾರೆ, ಬಟ್ಟೆ ತಂದುಕೊಡ್ತಾರೆ, ಹಳೆ ಬಟ್ಟೆ, ಕೆಲವು ಕೈಲಾದ ಸಹಾಯ ಮಾಡ್ತಾರೆ. ಎಲ್ಲರಿಗೂ ಚಿರಋಣಿ ಆಗ್ತೀನಿ. ತಮ್ಮ ಇವ್ರ ಚಾನಲ್ ಮುಖಾಂತರ ಮತ್ತೊಮ್ಮೆ ಕೇಳ್ಕೊತೀವಿ, ದಯವಿಟ್ಟು ಪುಣ್ಯಾತ್ಮರು ನಿಮ್ಮಲ್ಲಿದ್ದು ಏನಾದರೂ ಇದ್ದು ಕೊಡುವ ಮನಸ್ಸಿದ್ರೆ ನಮ್ಮ ಆಶ್ರಮಕ್ಕೆ ಒಂದು ಜಾಗ ಕೊಡಿಸಿ. ಸರ್ಕಾರಕ್ಕಾಗಲಿ ಯಾರಿಗಾರು ಮನವಿ ಮಾಡಿ ನಮಗೊಂದು ಜಾಗ ಕೊಡಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಧರ್ಮಶಾಲೆ ಮಾಡಬೇಕು, ಉಚಿತವಾಗಿ ಸ್ಕೂಲ್ ಮಾಡಬೇಕು ಅಂತ ಇದ್ದೀವಿ. ಮಕ್ಕಳಿಗೋಸ್ಕರ ಉಚಿತವಾಗಿ ಶಾಲೆ ಮಾಡಬೇಕು ಅಂತ ಇದ್ದೀವಿ. ಇಂಥ ನೂರಾರು ಜನ ನೊಂದವರ ವಸುದೇವ ಕುಟುಂಬ ನಶಿಸಿ ಹೋಗ್ತಾ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮನೇ ಬೇಡ ರೀ. ನನ್ನ ಜೀವ ಇರೋ ತನಕನೇ ಮುಗಿದ್ಬಿಡ್ಲಿ, ವೃದ್ಧಾಶ್ರಮ ಬೇಡ. ದಯವಿಟ್ಟು ವಯಸ್ಸಾಗಿದೆ ಅಂತ ಪರಿಗಣಿಸಿ ಮೂಲೆಪಾಲು ಮಾಡಬೇಡಿ. ದಯವಿಟ್ಟು ಸತ್ತಾಗ ಅದ್ದೂರಿಯಾಗಿ ತಿಥಿ ಮಾಡೋ ಬದಲು ಒಂದು ತುತ್ತು ಮೂಲೆಯಲ್ಲಿ ಕೂರಿಸಿ ಅನ್ನ ಹಾಕಿ ನಿಮ್ಮನ್ನು ಕಾಪಾಡ್ತಾರೆ. ಸಣ್ಣ ಮಕ್ಕಳಿಂದ ಬೆಳೆಸಿ ದೊಡ್ಡದಾಗಿ ಮಾಡಿರ್ತಾರೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವ್ಯಾತಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕಾಣದ ದೇವರಿಗೆ ಕೈ ಮುಗಿಯುವ ಬದಲು 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿದ ತಾಯಿ ತಂದೆಗಳನ್ನೇ. ಎಷ್ಟು ಅಕ್ಷರಶಃ ಸತ್ಯ ಅಂದ್ರೆ ಅವರು ಹೃದಯ ವೈಶಾಲ್ಯವನ್ನು ತೋರಿಸುತ್ತೆ. ದಯವಿಟ್ಟು ವೃದ್ಧಾಶ್ರಮ ಅನ್ನೋದೇ ಇರೋದು ಬೇಡ. ಅಂತಹ ಹೃದಯ ವೈಶಾಲ್ಯ ಯಾರಿಗೂ ಬರಲ್ಲ. ಯಾಕೆಂದ್ರೆ ಮಕ್ಕಳಾಗಿ ನಾವಿರ್ತೀವಿ. ಇದೊಂದು ನಿಜವಾಗ್ಲೂ ಅವ್ರ ಹಿತ ನುಡಿ ಎಲ್ಲರೂ ತಗೊಳ್ಳೋವಂಥದ್ದೇ. ಸತ್ತ ಮೇಲೆ ಅದ್ಧೂರಿಯಾಗಿ ತಿಥಿಯ ಮಾಡೋ ಬದಲು ದಯವಿಟ್ಟು ಇದ್ದಾಗ ಎತ್ತ ತಂದೆ ತಾಯಿಗಳನ್ನು ದಯವಿಟ್ಟು ಈ ರೀತಿ ಬೇರೆ ನೀವು ಮನೆಯಿಂದ ಹೊರಗಡೆ ಹಾಕಿ ಅವರ ಕಣ್ಣೀರಿಗೆ ದಯವಿಟ್ಟು ಕಾರಣರಾಗಬೇಡಿ. ನಾನು ಹೇಳೋದು, ಭಗವಂತನ ಎಷ್ಟೋ ಜನ ತಂದೆ ತಾಯಿನ ನೋಡ್ಕೊಳಕ್ಕಾಗಲ್ಲ ಅಂತನೋ ಅಥವಾ ಅನಾರೋಗ್ಯ ಸಮಸ್ಯೆ ಅಂತನೋ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತನೋ ಏನೇನೋ ಕಾರಣಗಳು ಸಾವಿರಾರು ಇರುತ್ತೆ. ಅವರನ್ನ ನಿಭಾಯಿಸ್ಕೊಳಕ್ಕಾಗದೆ ಇರೋ ಸ್ಥಿತಿನಲ್ಲಿ ನೀವು ಆಗ್ತಿರಲ್ಲ. ಒಂದು ಆಲೋಚನೆ ಮಾಡಿ, ನೀವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನ ನಿಭಾಯಿಸ್ಕೊಳಕ್ಕಾಗ್ತಾ ಇರಲಿಲ್ಲ ಅಲ್ವಾ? ನಮ್ಮ ಎಲ್ಲ ಕಾರ್ಯಗಳನ್ನ ಮಾಡಿ ನಿಮ್ಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ನಿಮ್ಮನ್ನ ಹೇಗೆಲ್ಲ ಸಾಕಿದ್ದಾರೆ, ಒಂದೊಂದು ದಿನನೂ ಕನಸು ಕಟ್ಟಿ ಸಾಕಿರ್ತಾರೆ. ದಯವಿಟ್ಟು ಅವ್ರ ವಯಸ್ಸಾದ ತಕ್ಷಣ ಅವ್ರ ಮಕ್ಕಳಾಗ್ತಾರೆ ಅನ್ನೋದನ್ನ ಮರೆತು ದಯವಿಟ್ಟು ಬೀದಿಮಾನ್ ಮಾಡಬೇಡಿ. ಹಾಗೆ ಇಂತಹ ಹೃದಯ ವೈಶಾಲ್ಯ ಇರುವಂತಹ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ದಯಮಾಡಿ ಇಲ್ಲಿ ಒಂದು ಮಾತೃಭೂಮಿ ವೃದ್ಧಾಶ್ರಮದ ಫೋನ್ ನಂಬರ್ ಕೂಡ ನಮ್ಮ ಚಾನಲಲ್ಲಿ ಬಿತ್ತರ ಮಾಡುವಂಥದ್ದಾಗುತ್ತೆ. ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆದಂತಹ ಸಹಾಯವನ್ನು ಮಾಡಿ. ಮತ್ತು ಇನ್ನೊಂದು ಅವ್ರು ಹೇಳಿದ್ರು, ನಮಗೆ ದಯಮಾಡಿ ಸರ್ಕಾರದವರಾಗಲಿ ಯಾರಾದರೂ ಆಗಲಿ ಸ್ವಲ್ಪ ಭೂಮಿ ಸಹಾಯವನ್ನು ಮಾಡಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ ಅಂತ. ದಯವಿಟ್ಟು ನಿಮ್ಮ ಹೃದಯ ವೈಶಾಲ್ಯವನ್ನು ಈ ರೀತಿ ತೋರಿಸುವಂಥದ್ದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಒಂದು ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ಒಳ್ಳೆಯದಾಗಲಿ.